ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಅಡುಗೆ ಚಾನಲ್. ಎಲ್ರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ಇವತ್ತು ನೋಡಿ ಕರಿಬೇವಿನ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ಒಂದಿಷ್ಟು ಕರಿಬೇವನ್ನು ಒಂದು ದೊಡ್ಡ ಬೌಲಿಂದ ಒಂದು ಬೌಲು ಕರಿಬೇವನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ದೊಡ್ಡ ಬಾಣಲೆಯಲ್ಲಿ. ತುಂಬಾ ಈಸಿ, ಹೆಲ್ತಿಗೆ ಕೂಡ ಒಳ್ಳೆಯದು, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ. ಅದಕ್ಕೆ ಬೆಳ್ಳುಳ್ಳಿ, ಖಾರ, ಉಪ್ಪು, ಆಮೇಲೆ ಇದಿಷ್ಟು ಕೊಬ್ಬರಿ, ಒಂದು ಚಿಕ್ಕ ಬಾಟ್ಲಿಂದ ಒಂದು ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೀನಿ. ಮೊದಲಿಗೆ ಫ್ರೈ ಮಾಡಿರ್ತೀವಲ್ಲ ಕರಿಬೇವನ್ನು, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ನೋಡಿ. ಮೊದಲಿಗೆ ಕರಿಬೇವು ಮಿಕ್ಸಿ ಮಾಡ್ತೀನಿ ನೋಡಿ. ಅದ್ರ ತುಂಬ ಆಯಿತು, ಜಾರ್ ತುಂಬ ನೋಡಿ. ಇದು ಮೊದಲು ಕರಿಬೇವು ಮಿಕ್ಸಿ ಮಾಡ್ಕೊಳ್ಬೇಕು ನೋಡಿ. ಜಾರಲ್ಲಿ ರೆಡಿ ಮಾಡಿದ್ದೀನಿ, ಮಿಕ್ಸಿ ಮಾಡ್ತಾಯಿದ್ದೀನಿ ನೋಡಿ. ಒಂದೆರಡು ನಿಮಿಷ ಮಿಕ್ಸಿ ಮಾಡಿ, ಒಂದೆರಡು ನಿಮಿಷಕ್ಕೆ ಸಣ್ಣ ಆಗಿಬಿಡುತ್ತೆ ನೋಡಿ. ಇಷ್ಟ ಆಯ್ತು ನೋಡಿ. ಅದಷ್ಟು ಫುಲ್ ಇತ್ತು ಅದು ಕರಿಬೇವು, ಅಷ್ಟೇ ಆಯಿತು. ಆಮೇಲೆ ಮಿಕ್ಸಿ ಮಾಡಿದ ಮೇಲೆ ನಂತರ ಇದಕ್ಕೆ ಜೀರಿಗೆ, ಖಾರದ ಪೌಡರ್ 2 ಸ್ಪೂನು ಖಾರದ ಪೌಡ್ರು, ಚಿಲ್ಲಿ ಪೌಡರ್ 2 ಸ್ಪೂನ್ ಹಾಕಬೇಕು. ನಂತರ ಒಂದು ಚಿಕ್ಕ ಬಟ್ಲಿಂದ ಒಂದು ಬಟ್ಲು ತುರಿದಿಟ್ಕೊಂಡಿರೋ ಕೊಬ್ಬರಿನ ಹಾಕಬೇಕು. ಕೊಬ್ಬರಿನ ನಾನು ಸಣ್ಣಗೆ ಹೆಚ್ಚಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಇದೆಲ್ಲ ಮಿಕ್ಸಿ ಮಾಡಬೇಕು. ಇದು ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ. ಎಲ್ಲನೂ ಈಗ ಮಿಕ್ಸಿ ಮಾಡಬೇಕು ನೋಡಿ. ಒಂದೆರಡು ನಿಮಿಷದಲ್ಲೇ ಸಣ್ಣಾಗಿಬಿಡುತ್ತೆ ನೋಡಿ. ಎಲ್ಲ ಕರಿಬೇವಿನ ಪುಡಿ ರೆಡಿಯಾಗಿದೆ, ಕರಿಬೇವಿನ ಚಟ್ನಿ ಪುಡಿ ರೆಡಿಯಾಗಿದೆ. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಇದು, ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿದೆ. ಇದನ್ನು ಚಪಾತಿಗೆ, ಅನ್ನಕ್ಕೆ, ದೋಸೆಗೆ ಎಲ್ಲಕ್ಕೂ ಹಾಕ್ಕೊಂಡು ತಿನ್ಬೋದು. ದೋಸೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಒಂದು ಬಾಕ್ಸಿಗೆ ತೆಗೆದಿಟ್ಟಿದ್ದೀನಿ. ಇದನ್ನು 15 ದಿವಸ ಹಾಗೆ ಇಟ್ಟು ತಿನ್ಬೋದು ನೋಡಿ. ಈಗ ಚಟ್ನಿ ಪುಡಿ ರೆಡಿಯಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಾನು ಇದಕ್ಕೆ ದೋಸೆ ಜೊತೆಗೆ ಮಾಡ್ಕೊಂಡು ತಿಂತೀನಿ ನೋಡಿ. ದೋಸೆ ಹಿಟ್ಟು ಒಂದು ಚಿಕ್ಕ ಬೌಲಿಂದ ಒಂದು ಬೌಲ್ ಗೋಧಿ ಹಿಟ್ಟು, ಅದೇ ಬೌಲಿಂದ ಒಂದು ಕಾಲು ಕಡಲೆ ಹಿಟ್ಟು, ಬೇಸನ್ ಹಿಟ್ಟು, ಕಡಲೆ ಹಿಟ್ಟು ಅಂದರೆ ಅದನ್ನೆಲ್ಲ ದೋಸೆ ಹಿಟ್ಟಿನ ಅದಕ್ಕೆ ಕಲಸಿಟ್ಟಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಇತ್ತು, ಅದು ಕೂಡ ಹಾಕಿದ್ದೀನಿ. ಸ್ವಲ್ಪ ಕಾಣಿಸ್ತಾ ಇದೆಯಲ್ಲ ಮಧ್ಯ. ದೋಸೆ ಮಾಡ್ಕೊಳ್ಬೇಕು. ನಾನು 3 ದೋಸೆ ಮಾಡಿಕೊಂಡೆ. ಅದ್ರ ಜೊತೆಗೆ ಕರಿಬೇವಿನ ಚಟ್ನಿ ಪುಡಿನೇ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ದೋಸೆ. ತುಂಬ ಈಸಿ, ಯಾವಾಗಾದರೂ ಹಸಿವೆ ಆದರೆ ದಿಢೀರ್ನೇ ಮಾಡ್ಬೋದು ಇದು ನೋಡಿ. ತುಂಬ ಚೆನ್ನಾಗಿ ಬಂದಿದೆ ದೋಸೆ ಕೂಡ. ನಾನು 3 ದೋಸೆ ಮಾಡ್ಕೊಂಡಿದ್ದೀನಿ ಟಿಫನ್ಗೆ ನೋಡಿ. ಇನ್ನೊಂದು ದೋಸೆ ಹಾಕಿದೆ. ದೋಸೆ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಕರಿಬೇವಿನ ಚಟ್ನಿ ಪುಡಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ ನೋಡಿ. ನಾನು ದೋಸೆ ಮಾಡಿದ್ದೀನಿ, ಟೋಟಲ್ 3 ದೋಸೆ ಮಾಡಿಕೊಂಡೆ ನಾನು. ಅದಕ್ಕೆ ಚಟ್ನಿ ಪುಡಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಈ ಚಟ್ನಿ ಪುಡಿ, ಕರಿಬೇವಿನ ಚಟ್ನಿ ಪುಡಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು, ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು 3ನೇ ದೋಸೆ ನೋಡಿ. 3 ದೋಸೆ ನಾನು ಟಿಫನ್ಗೆ ಮಾಡಿದ್ದೀನಿ.
ತುಂಬ ಟೇಸ್ಟಿಯಾಗಿತ್ತು ಈ ಚಟ್ನಿ ಪುಡಿ ಜೊತೆಗೆ ದೋಸೆ. ದೋಸೆ ಕೂಡ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಕರಿಬೇವಿನ ಚಟ್ನಿ ಪುಡಿ, ತುಪ್ಪ ಮತ್ತು ದೋಸೆಗೂ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು ಬಿಸಿ ದೋಸೆಗೆ. ನೋಡಿ ನಾನು 3 ದೋಸೆ ರೆಡಿ ಮಾಡಿದ್ದೀನಿ ಟಿಫನ್ಗೆ. ನೋಡಿ ದೋಸೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ ದೋಸೆ. ನೋಡಿ ಕರಿಬೇವಿನ ಚಟ್ನಿ ಪುಡಿ ಜೊತೆ ತಿಂತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿದೆ, ನೀವು ಮಾಡಿ ನೋಡಿ. ನೋಡಿ ತುಂಬ ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್.